ಸೋರೆಕಾಯಿ ಮಜ್ಜಿಗೆ ಸಾರು ಮುದ್ದೆಗೆ ಮತ್ತು ಅನ್ನಕ್ಕೆ ಒಳ್ಳೆ ಕಾಂಬಿನೇಷನ್. ಮಾಡೋದು ಹೇಗೆ ಅಂತ ನೋಡೋಣ. ಎಳೆ ಸೋರೆಕಾಯಿನ ತೆಗೆದುಕೊಂಡು ಹಚ್ಚಿಟ್ಕೊಂಡು ಅದಕ್ಕೆ ಉಪ್ಪು, ಅರಿಶಿನ, ನೀರು ಹಾಕಿ ಬೇಯಿಸೋಕ್ಕೆ ಇಡೋಣ. ಇನ್ನೊಂದು ಪ್ಯಾನಲ್ಲಿ 1 ಸ್ಪೂನ್ ಅಕ್ಕಿ, ಮೆಣಸು ಮತ್ತು 1 ಸ್ಪೂನಷ್ಟು ಕಡಲೆ ಬೀಜನ ಹಾಕಿ ರೋಸ್ಟ್ ಮಾಡಿ ಇಟ್ಕೊಳ್ಳೋಣ. ಗಟ್ಟಿ ಮೊಸರನ್ನ ತೆಗೆದುಕೊಂಡು ನಾನು ಮಿಕ್ಸಿಗೆ ಹಾಕಿ ಅದರಲ್ಲೇ ಮಜ್ಜಿಗೆ ಮಾಡ್ಕೊತಾ ಇದ್ದೀನಿ. ಅದೇ ಜಾರಿಗೆ ಹುರಿದಿರೋ ಮಸಾಲೆ, ಬೆಳ್ಳುಳ್ಳಿ, 1-2 ಇಂಚಷ್ಟು ಹಸಿ ಕೊಬ್ಬರಿ, 1 ಸ್ಪೂನ್ ಮೆಣಸಿನ ಪುಡಿ ಹಾಕಿ ರುಬ್ಬಿಟ್ಕೊಳ್ಳೋಣ ಮಸಾಲೆನ. ತರಕಾರಿ ಬೆಂದಿದೆಯಲ್ಲ ಅದಕ್ಕೆ ಮಸಾಲೆ ಹಾಕಿ ಚೆನ್ನಾಗಿ ಕಲಸಿ ಕುದಿಸ್ಕೊಳ್ಳೋಣ. ತಳ ಅಂಟ್ತಾ ಇರುತ್ತೆ, ಆಗಾಗ ತಿರುಗ್ಕೊಂಡು ನೋಡ್ಕೊಂಡು ಕುದಿಸ್ಕೋಬೇಕು. ಲಾಸ್ಟಲ್ಲಿ ಸಿಮ್ಮಲ್ಲಿ ಇಟ್ಕೊಂಡು ಗಟ್ಟಿ ಮಜ್ಜಿಗೆನ ಹಾಕಿ ಸಣ್ಣ ಕುದಿ ಬರ್ಸಿದ್ರೆ ಮಜ್ಜಿಗೆ ಸಾರು ರೆಡಿ ಆಗುತ್ತೆ. ಅದಕ್ಕೆ ಒಂದು ಒಳ್ಳೆ ಒಗ್ಗರಣೆ ಕೊಟ್ಕೊಳ್ಳೋಣ. ಒಗ್ಗರಣೆಗೆ ಸಾಸಿವೆ, ಜೀರಿಗೆ, ಹಿಂಗು, ಕರಿಬೇವು, ಸ್ವಲ್ಪ ಈರುಳ್ಳಿ ಜಾಸ್ತಿಯನ್ನು ಹಾಕ್ಕೊಂಡು ಒಗ್ಗರಣೆ ಮಾಡ್ಕೊಂಡು ಕೊಟ್ಟರೆ ಮಜ್ಜಿಗೆ ಸಾರು ತಯಾರಾಗುತ್ತೆ.